ಕಾಯದ ಸಂತಾನೋತ್ಪತ್ತಿ, ಮೊಗ್ಗುವಿಕೆ, ತುಂಡಾಗುವಿಕೆ. ಇನ್ನೊಂದು ಕೊನೆ ವಿಧಾನ ಯಾವುದಪ್ಪ ಅಂದ್ರೆ ಬೀಜಕ ಉತ್ಪತ್ತಿ. ಬೀಜಕ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರಪ್ಪ ಅಂದ್ರೆ ಸ್ಪೋರ್ ಫಾರ್ಮೇಶನ್ ಅಂತ ಕರಿತೀವಿ. ಸ್ಪೋರ್ಸ್ ಅಂದ್ರೆ ಬೀಜಕ, ಸ್ಪೋರ್ ಫಾರ್ಮೇಶನ್. ಸೊ ಹಿಂಗಂದ್ರೆ ಏನಪ್ಪಾ ಅಂದ್ರೆ ಉದಾಹರಣೆಗೆ ನೀವು ಒಂದು ಬ್ರೆಡ್ ತಗೋತೀರಾ. ಬ್ರೆಡ್ ನ ತಗೊಂಡು ಮನೆಯಲ್ಲಿ ಒಂದು ವಾರ ಹಂಗೆ ಇಟ್ಬಿಟ್ರೆ ಓಪನ್ ಆಗಿ ಏನಾಗುತ್ತೆ? ಬೂಸ್ಟ್ ಹಿಡಿಯುತ್ತೆ ಅಲ್ವಾ? ಆ ಬ್ರೆಡ್ ಮೇಲೆ ಒಂಥರ ಹಳದಿ ಕಲರ್ ಬೆಳೆಯಲ್ವಾ? ಕಪ್ಪುಕ್ಕೆ ಹಳದಿ ಕಲರ್ ಬೆಳೆಯುತ್ತೆ. ಕಾಯಿನೂ ಅಷ್ಟೇ, ತೆಂಗಿನಕಾಯಿನ ಹೊಡೆದ್ಬಿಟ್ಟು ಹಂಗೆ ಇಟ್ಟು 2-3 ದಿನ ಏನ್ ಬೆಳೀತೆ ಮೇಲೆ ಬೆಳೆಯುತ್ತೆ. ಗೊತ್ತಾನೆ? ಈಗ ಯಾವುದೇ ಆಹಾರ ಆಗ್ಲಿ, ಆಹಾರನ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ? ಅದು ಕೆಟ್ಟೋಗುತ್ತೆ. ಬೂಸ್ಟ್ ಬಂದ್ಬಿಟ್ಟು ಅನ್ನ ಆಗ್ಲಿ, ರೊಟ್ಟಿ ಆಗ್ಲಿ, ಚಪಾತಿ ಆಗ್ಲಿ ಒಂದಿನ ಚೆನ್ನಾಗಿರುತ್ತೆ, 2ನೇ ದಿನ 3ನೇ ದಿನಕ್ಕೆಲ್ಲ ಏನಾಗುತ್ತೆ? ಅದು ಅಳ್ಸೋಗುತ್ತೆ. ಆಮೇಲೆ ಬೂಸ್ಟ್ ಬಂದು ಕೊಳ್ತೋಗುತ್ತೆ. ಆ ಬೂಸ್ಟ್ ಅಂತ ಇದೆಯಲ್ವಾ ಅಂತೀರಲ್ವಾ, ಅದು ಕೂಡ ಒಂದು ಜೀವಿ. ಅದು ನಾವು ಏನು ಶಿಲೀಂಧ್ರ ಅಂತ ಕರಿತೀವಿ. ಎಂತ ಕರಿತೀವಿ? ಶಿಲೀಂಧ್ರ. ಆ ಬೂಸ್ಟ್ ನೀವು ಯಾವಾಗಾದ್ರೂ ಬ್ರೆಡ್ಡಲ್ಲಿ ಬಂದಾಗ ನೋಡಿ, ಗಮನಿಸಿ. ಅದರ ಕೈಲಿ ಮುಟ್ಟಿ ಹಿಂಗೆ ಕೈಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ, ಆಯ್ತಾ? ಅದು ಶಿಲೀಂಧ್ರ ಅಂತ ಕರಿತೀವಿ. ಆ ಶಿಲೀಂಧ್ರಕ್ಕೂ ಕೂಡ ಜೀವ ಇದೆ. ಬೂಸ್ಟ್ ಅಂತಿರಲ್ಲ, ಅದಕ್ಕೂ ಕೂಡ ಜೀವ ಇದೆ. ಅದನ್ನ ಶಿಲೀಂಧ್ರ ಅಂತೀವಿ. ಅದನ್ನ ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದಕ್ಕೂ ಜೀವ ಇದೆ ಅಂತ. ಅದು ಕೂಡ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಹೇಗಪ್ಪ ಮಾಡುತ್ತಪ್ಪ ಅಂದ್ರೆ, ಆ ಪೌಡರ್ ಇರುತ್ತಲ್ಲ, ಪೌಡರ್ ತರ, ಅದನ್ನ ಸ್ಪೋರ್ಸ್ ಅಂತ ಕರಿತೀವಿ. ಆ ಪೌಡರ್ ಬೇರೆ ಕಡೆ ಎಲ್ಲಿ ಹೋಗುತ್ತೋ ಮತ್ತೆ ಅಲ್ಲೇ ಬೂಸ್ಟ್ ಬೆಳೆಯುತ್ತೆ. ಒಂದ್ಸರಿ ಬೂಸ್ಟ್ ಬೆಳೆಯೋದಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕನೂ ಬೇಗ ಬೆಳ್ಕೊಂಡ್ಬಿಡುತ್ತೆ. ಗೊತ್ತಾನೆ? ಯಾಕೆ ಬೆಳ್ಕೊಳ್ಳುತ್ತೆ ಅಂದ್ರೆ, ಒಂದ್ ಕಡೆ ಬೆಳೆದಾಗ ಶುರು ಮಾಡುತ್ತೆ, ಒಂದ್ ಕಡೆ ಬೆಳೆದು ಗಾಳಿ ಬೀಸಿದಾಗ ಅಥವಾ ಈ ಕಡೆ ಅಲ್ಲಾಡಿಸಿದಾಗ ಅಲ್ಲಿರುವಂತ ಪುಡಿ ಅಕ್ಕಪಕ್ಕ ಚೆಲ್ಲಿದಾಗ ಅದು ಕೂಡ ಅಲ್ಲಿ ಕೂಡ ಬೂಸ್ಟ್ ಬೆಳ್ಕೊಳ್ಳುತ್ತೆ, ಶಿಲೀಂಧ್ರಗಳು ಬೆಳ್ಕೊಳ್ಳುತ್ತೆ. ಹಾಗಾಗಿ ಇಡೀ ಆಹಾರ ಕೆಟ್ಟೋಗುತ್ತೆ ಬೇಗ. ಒಂದ್ಸರಿ ಬೂಸ್ಟ್ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕನೂ ಬೇಗ ಏನಾಗುತ್ತೆ? ಹಾಳಾಗುತ್ತೆ. ಯಾಕೆ? ಹೌದು, ಯಾಕೆ ಅಂದ್ರೆ ಅದು ಕೂಡ ಒಂದು ಜೀವಿ. ಶಿಲೀಂಧ್ರ ಅನ್ನೋದು ಅದು ಆ ಕಡೆ ಈ ಕಡೆ ಹರಡ್ಕೊಳ್ಳುತ್ತೆ, ಅದು ಹಾಳಾಗುತ್ತೆ. ಮತ್ತೆ ಇನ್ನೊಂದು, ಈಗ ಕೆಲವೊಂದು ಸಸ್ಯಗಳೈತೆ, ಆಯ್ತಾ? ಸಸ್ಯಗಳಲ್ಲಿ ಹೂವು ಬಿಡುತ್ತೆ. ಹೂವು ಬಿಟ್ಟಾದ್ಮೇಲೆ ಕೂದಲು ತರ ಗಾಳಿ ಬೀಸಿದಾಗ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ವೈಟ್ ಕಲರ್ ಒಂದು ಬರುತ್ತೆ ನೋಡಿ, ಈ ಉರ್ತಿರಲ್ಲ, ಎಲ್ಲ ಕಡೆ ಹೋಗುತ್ತಲ್ಲ, ನೋಡಿದಿರ ಅದು? ಹಾ, ಅದ್ರಲ್ಲಿ ಒಂದು ಬೀಜ ಇರುತ್ತೆ, ಮಧ್ಯ ಬೀಜ ಇರುತ್ತೆ. ಆ ಕಡೆ ಈ ಕಡೆ ಕೂದಲು ತರ ಇರ್ತವೆ, ವೈಟ್ ಕಲರ್ ಇರ್ತದೆ. ನೋಡಿದಿರಾ ಅದು? ಅದು ಗಾಳಿ ಬೀಸಿದಾಗ ಆ ಕಡೆಯಿಂದ ಈ ಕಡೆ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಅದು ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿ ಮತ್ತೆ ಆ ಸಸ್ಯ ಬೆಳೆಯುತ್ತೆ. ಗೊತ್ತಾಯ್ತಾ? ಅದೇ ಈಗ ಕಡಿಮೆ ಆಗ ಜಾಸ್ತಿ ಇರ್ತಾ ಇದ್ರೆ, ಇಲ್ಲಾಂದ್ರೆ ಇದ್ರೆ ಅದನ್ನ ತಗೊಂಡ್ಬನ್ನಿ. ಒಂದು ಹೂ ತರ ಬೆಳೆಯುತ್ತೆ, ಅದು ಹಿಂಗ್ ಹೊಡೆದಾಗ ಅದ್ರ ಒಳಗಡೆ ಇರೋ ಬಿಳಿ ತರ ಇರುತ್ತೆ, ಬಿಳಿ ಕೂದಲು ತರ ಇರುತ್ತೆ, ಮಧ್ಯ ಒಂದು ಬೀಜ ಇರುತ್ತೆ. ಗಾಳಿ ಬೀಸಿದಾಗ ಎಲ್ಲಾ ಕಡೆ ಹರಡ್ಕೊಳ್ಳುತ್ತೆ. ನೋಡಿ, ಅದು ಗೊತ್ತಾಗುತ್ತೆ. ನೋಡಿದ್ದೀರಾ ಅನ್ಸುತ್ತೆ? ನೋಡಿದ್ರಿದ್ದಾನೆ? ಎಕ್ಕದ ಗಿಡನ? ಹೌದು, ಎಕ್ಕದ ಗಿಡದಲ್ಲೂ ಕೂಡ ಇರುತ್ತೆ. ಅದು ಮಧ್ಯೆ ಒಂದು ಬೀಜ ಇರುತ್ತೆ, ಸುತ್ತ ಕೂದಲು ತರ ಇರುತ್ತೆ, ಆರ್ಕೋ ಹೋಗುತ್ತೆ ಗಾಳಿ ಬೀಸಿದಾಗ. ಅದೆಲ್ಲಿ ಬೀಳುತ್ತೋ ಅದು ಹೊಸ ಸಸ್ಯ ಬೀಳುತ್ತೆ. ಸೊ ಈ ತರ ಹೊಸ ಸಸ್ಯಗಳನ್ನ ಬೆಳೆಯೋದಕ್ಕೆ ನಾವು ಕರಿತೀವಿ ಬೀಜಕ ಉತ್ಪತ್ತಿ. ಅಂದ್ರೆ ಆ ಬೀಜದಿಂದ ಎಲ್ಲಾರ ಹೊರಗಡೆ ಹೋಗಿ ಕೂದಲು ಅದು ಹಣ್ಣಿನ ಆತರ ಕಳಿಬಹುದು. ಆದ್ರೆ ಆ ತರ ಬೆಳೆಯೋದಕ್ಕೆ ಬೀಜಕ ಉತ್ಪತ್ತಿ ಅಂತ ಕರೀತಾರೆ. ಆತ ಇರುತ್ತೆ, ಕರೆಕ್ಟ್. ಸೊ ಅದನ್ನ ನಾವೇನಂತ ಕರಿತೀವಿ? ಬೀಜಕ ಉತ್ಪತ್ತಿ. ಗೊತ್ತಾಯ್ತಾ? ಆವಾಸ ಗಿಡಗಳು ಅಂತ ಇರುತ್ತೆ. ಮತ್ತೆ ಜರಿ ಗಿಡಗಳು, ಆವಾಸ ಗಿಡ, ಜರಿ ಗಿಡಗಳು ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಈ ತರ ಸಸ್ಯಗಳು ಬೆಳೀತಾ ಇರ್ತವೆ. ಆವಾಸ ಸಸ್ಯ, ಜರಿ ಗಿಡಗಳು, ಮತ್ತೆ ಈ ಶಿಲೀಂಧ್ರಗಳು ಅವೆಲ್ಲ ಜಾಸ್ತಿ ಬೆಳೆದು
ಹೆಚ್ಚಾಗೋದಕ್ಕೆ ಕಾರಣ ಯಾವ ರೀತಿಯ ಸಂತಾನೋತ್ಪತ್ತಿ? ಬೀಜಕ ಉತ್ಪತ್ತಿಯ ರೀತಿಯ ಸಂತಾನೋತ್ಪತ್ತಿಯಿಂದ ಅವು ಜಾಸ್ತಿ ಆಗ್ತಾ ಇದೆ. ಆಯ್ತಾ? ಈಗ ಬರೀರಿ ಶಿಲೀಂಧ್ರದಂತ ಜೀವಿಗಳು, ಶಿಲೀಂಧ್ರದಂತಹ ಜೀವಿಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೀಜಕಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುತ್ತೆ. ಹೋದ ನಂತರ ಸೂಕ್ತವಾದ ಕಂಡೀಷನ್ ದೊರೆತಾಗ, ಸರಿಯಾಗಿ ನೀರು ಮತ್ತೆ ಉಷ್ಣಾಂಶ ದೊರೆತಾಗ ಅಲ್ಲೇ ಬೆಳೆಯುತ್ತೆ. ಕೆಲವೊಂದ್ಸಲ ನೋಡಿರ್ಬೇಕು, ಈಗ ಒಂದ್ ಮರದ ಮೇಲೆ ಇನ್ನೊಂದು ಮರ ಬೆಳೆಯುತ್ತೆ, ಮನೆ ಮೇಲೆ ಹೇಗೆ ನೋಡಿ ಹಂಚಿನ ಮೇಲೆ ಒಂದು ಮರ ಬೆಳೀತಾ ಇದೆ, ಬೆಳೀತಾ ಇಲ್ವಾ? ಅದೇಂಗೆ ಅಲ್ಲಂಗೆ ಯಾರು ನೆಡಕ್ ಹೋಗಿದ್ರ ಅಲ್ಲಿ? ಇಲ್ಲ. ಯಾವ್ದಾರ ಒಂದು ತುಂಡು ಬೀಜ ಇದೆ ಅಥವಾ ಯಾವ್ದೋ ಒಂದು ಬೀಜ ಇದೆ, ತೇವಾಂಶ ಇದ್ದಾಗ ಸರಿಯಾಗಿ ಬಿಸಿಲು ಬಂದಾಗ ಅದೇ ಸಸ್ಯ ಕಳ್ಕೊಳ್ಳಿ. ಆಯ್ತಾ? ಈಗ ರೋಡದು ಅಷ್ಟೇ, ಎಲ್ಲ ರೋಡ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಮಣ್ಣಿರುತ್ತೆ, ಯಾವಾಗಲೋ ಒಂದ್ ಕಡೆ ಬೀಜ ಹಾಕಿ ಎಲ್ಲ ಬಿದ್ದೋಗಿರುತ್ತೆ, ಎಲ್ಲ ಬಂದು ಬಿದ್ದೋಗಿರುತ್ತೆ. ಪ್ರಾಣಿಗಳು ಬಿಡಿಸಿರ್ತಾವೋ ಇಲ್ಲ ಯಾರು ಹಿಂದಿರ್ತಾರೋ ಏನೋ ಗೊತ್ತಿಲ್ಲ. ಸರಿಯಾದ ತೇವಾಂಶ ಸರಿಯಾದ ಬಿಸಿಲು ದೊರೆತಾಗ ಆ ಒಂದು ಸಂದಿಲಿ ಆ ಒಂದು ಚಿಕ್ಕ ಜಾಗದಲ್ಲೇ ಮೊಳಕೆ ಹೊಟ್ಟು ಬೆಳ್ಕೊಂಡಿರುತ್ತೆ. ನೋಡಿಲ್ವಾ? ಗೋಡಂಬಿ ಆಗಿರ್ಬೋದು, ಏನಿಲ್ಲ ಎಲ್ಲ ಎಸ್ತಿರ್ತೀರಿ, ಅದೇ ಬೆಳ್ಕೊಂಡಿರುತ್ತೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಬೆಳಕು, ಉಷ್ಣಾಂಶ, ಗಾಳಿ, ನೀರು ಸಿಕ್ತಾಗ ಅದೇ ಬೆಳ್ಕೊಂಡ್ಬಿಡುತ್ತೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ, ಬೀಜಕ ಉತ್ಪತ್ತಿಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಾರಾಟ ಆಗಿ ಹೋಗ್ತೇವಲ್ಲ, ಚದುರಿದಾಗ ಅದಕ್ಕೆ ಬೇಕಾದಂತಹ ಉಷ್ಣಾಂಶ, ತೇವಾಂಶ, ಪೋಷಕಾಂಶಗಳು ಸಿಕ್ತಾಗ, ನೀರು ಸಿಕ್ತಾಗ ಅವೇ ಬೆಳ್ಕೋಬಹುದು. ಅವನ್ನ ನಾವು ಬೀಜಕ ಉತ್ಪತ್ತಿ ಅಂತ ಕರಿತೀವಿ. ಚಲಿಸಿ ಅನುಕೂಲಕರ ಪರಿಸ್ಥಿತಿಯಲ್ಲಿ ಹೊಸ ಸಸ್ಯವಾಗಿ ಬೆಳೆಯುತ್ತವೆ. ಹೊಸ ಸಸ್ಯವಾಗಿ ಬೆಳೆಯುತ್ತವೆ. ಸೊ ಈ ವಿಧಾನವನ್ನು ಬೀಜಕ ಉತ್ಪತ್ತಿ ಎಂದು ಹೇಳ್ತಾರೆ. ಉದಾಹರಣೆ ಶಿಲೀಂಧ್ರಗಳು, ಜರಿ ಗಿಡ, ಆವಸೆ ಗಿಡ, ಶಿಲೀಂಧ್ರ, ಆವಸೆ ಗಿಡಗಳು, ಮಕ್ಕಳು ಇಷ್ಟು